ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿಬ್ರಾಜ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಇವತ್ತಿನ ಬೆಂಕಿ 37ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಹೊಸಬರ ಟೆಕ್ ವಿರೋ ಚಾನಲ್ ನೋಡ್ತಿರೋದು, ದಯವಿಟ್ಟು ಟೆಕ್ ವಿರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಒಂದು ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತು ನೀವು ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ ಮ್ಯಾಕ್ ಏರ್ ಇದನ್ನ ಲಾಂಚ್ ಮಾಡಿದ್ದಾರೆ. ಈಗ ಇದು ಅಫಿಷಿಯಲ್ ಆಗಿ ನಮ್ಮ ಭಾರತದಲ್ಲಿ ಸಖತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪ್ರೈಸ್ ನೋಡ್ತಾರಲ್ಲ, ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು 8GB ರ್ಯಾಮ್, 256 GB SSD. ಇದು ಬಂದ್ಬಿಟ್ಟು ನಮಗೆ 1,14,900 ಸಿಗ್ತಿದೆ. ಆದರೆ 8GB ರ್ಯಾಮ್, 512GB SSD ಮೆಮರಿ ನೋಡ್ಕೊಂಡಾಗ ಇದು ಬಂದ್ಬಿಟ್ಟು ನಮಗೆ ಎಷ್ಟು ಸಿಗ್ತೈತಂದರೆ 1,34,900. ಹೌದು, ನೋಡ್ತಾರ ಸ್ಕ್ರೀನ್ ತೋರಿಸ್ತಾ ನಿಮಗೆ. ಸಖತ್ತಾಗಿ ಕಾಸ್ಟ್ ಐತೆ ಅಂತ ಹೇಳಬೇಕು. ಸಖತ್ತಾಗಿ ಕಾಸ್ಟಾಗಿ ತಂದಿದ್ದಾರೆ ಇದನ್ನ. ಹೌದು, ಇದು M3 ಚಿಪ್ಸ್ ಜೊತೆ ತಂದಿದ್ದಾರೆ. ಮತ್ತು ಇನ್ನು ಟಾಪ್ ಮಾಡಲ್ ಬಂದ್ಬಿಟ್ಟು 16GB ರ್ಯಾಮು ಪ್ಲಸ್ 512GB SSD. ಇದು ಬಂದ್ಬಿಟ್ಟು ನಮಗೆ ಎಷ್ಟು ಸಿಗ್ತೈತಂದರೆ 1,59,900. ಎಲ್ಲ ಸಖತ್ ಕಾಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇಷ್ಟು ಮಾಡಲ್ಲ, 13 ಇಂಚಸ್ಸು 15 ಇಂಚಸ್ ನೋಡ್ಕೊಂಡಾಗ 8GB ರ್ಯಾಮ್ ಪ್ಲಸ್ 256GB SSD ನೋಡ್ಕೊಂಡಾಗ SSD ಇದು ಬಂದ್ಬಿಟ್ಟು 1,34,900. ಆಮೇಲೆ 8GB ರ್ಯಾಮ್ ಪ್ಲಸ್ 512GB SSD. ಇದು ನಮ್ಗೆ ಎಷ್ಟು ಸಿಗ್ತೈತಂದರೆ 1,54,900. ಮತ್ತು ಟಾಪ್ ಮಾಡಲ್ 16GB ರ್ಯಾಮ್ ಪ್ಲಸ್ ನಿಮಗೆ 512GB SSD. ಇದು ಬಂದ್ಬಿಟ್ಟು ನಮಗೆ 1,74,900 ಫ್ರೆಂಡ್ಸ್. ಎಲ್ಲ ಸಖತ್ತಾಗಿ ಕಾಸ್ಟ್ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸು. M3 ಚಿಪ್ಸೆಟ್ ಇರುವಂಥದ್ದು, ಸಖತ್ತಾಗಿ ಫಾಸ್ಟ್ ಇದೆ ಪರ್ಫಾರ್ಮೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದು ಮುಂದಿನ ನ್ಯೂಸ್ ಬಂದ್ಬಿಟ್ಟು, ಈ ನ್ಯೂಸ್ ಕೂಡ ಆ್ಯಪಲಿಂದ. ಆ್ಯಪಲ್ iOS 17.4 ಅಪ್ಡೇಟ್ ಬಂದಿದೆ. ಯಾರು ಐಫೋನ್ ಯೂಸರ್ಸ್ ಇದ್ದೀರಾ, ದಯವಿಟ್ಟು ಈ ಒಂದು ಅಪ್ಡೇಟ್ ಮಾಡ್ಕೊಳ್ಳಿ. ಸಖತ್ತಾಗಿದೆ ಈ ಒಂದು ಅಪ್ಡೇಟ್ ಅಂತ ಹೇಳಬೇಕು. ಮತ್ತು ತುಂಬ ಜನ ಕೇಳ್ತಾ ಇದ್ರು, ದಯವಿಟ್ಟು ಇದು ಆಪ್ಷನ್ ಬಿಡಿ, ಇದು ಥರ್ಡ್ ಪಾರ್ಟಿ ಆ್ಯಪ್ಸ್ನ ಡೌನ್ಲೋಡ್ ಮಾಡೋಕ್ಕೆ. ಇದು ಯುರೋಪಲ್ಲಿ ಬಂದೈತೆ. ಯುರೋಪ್ನಲ್ಲಿ 21 ಕಂಟ್ರಿಗೆ ಈ ಒಂದು ಅಪ್ಡೇಟ್ ಬಂದಿದೆ. ನೀವು ಇದು ಥರ್ಡ್ ಪಾರ್ಟಿ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಬೋದು. ಆದರೆ ಜಸ್ಟ್ ಯುರೋಪ್ಗೆ ಬಂದಿದೆ, ಇನ್ನು ಇಂಡಿಯಾಗೆ ಬಂದಿಲ್ಲ ಅಂತ ಹೇಳಬೇಕು. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 2A ಲಾಂಚ್ ಆಗಿರುವಂಥದ್ದು ನಮ್ಮ ಭಾರತಕ್ಕೆ. ಸಖತ್ತಾಗಿದೆ ಒಂದು ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ನಥಿಂಗ್ ಫೋನ್ 2ಗಿಂತ. 2A ಸಖತ್ತಾಗಿ ಇಂಪ್ರೂವ್ಮೆಂಟ್ ಇರುವಂಥದ್ದು. ಆಮೇಲೆ ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾನೆ. ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು 6.7 ಇಂಚಸ್ಸಿನ ಫುಲ್ HD ಇರುವಂತಹ ಡಿಸ್ಪ್ಲೇ. ಬ್ಯಾಕ್ ಬಂದ್ಬಿಟ್ಟು ಡಬಲ್ ಸೆಟಪ್ ಕ್ಯಾಮ್ರಾ ಇರುವಂಥದ್ದು. 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ವಿತ್ OIS, 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರುವಂಥದ್ದು. ಸೊ ಇದು ಸ್ಯಾಮ್ಸಂಗ್ ಸೆನ್ಸರ್ ತಂದಿದ್ದಾರೆ. ಸೋನಿ ಸೆನ್ಸರ್ ತಂದಿದ್ರೆ ಚೆನ್ನಾಗಿರ್ತೈತೆ. ಆದರೆ ಫ್ರಂಟ್ ಕ್ಯಾಮ್ರಾ ತಂದಿದ್ದಾರೆ ಸೋನಿ ಸೆನ್ಸರು. 32 ಮೆಗಾಪಿಕ್ಸೆಲ್ ಇರುವಂಥ ಫ್ರಂಟ್ ಕ್ಯಾಮ್ರಾ. ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಪ್ರಾಸೆಸರ್ ಇರುವಂಥದ್ದು. ಸಖತ್ತಾಗಿದೆ ಈ ಒಂದು ಪ್ರಾಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 5000 ಇರುವಂಥ ಒಂದು mAh ಬ್ಯಾಟ್ರಿ, 45 ವಾಟ್ಸ್ ಇರುವಂಥ ಚಾರ್ಜಿಂಗ್ ನೀವು ಸಪ್ರೇಟಾಗಿ ನೀವು ತೊಗೊಬೇಕಾಗುತ್ತೆ, ಬಾಕ್ಸಲ್ಲಿ ಬರೋಲ್ಲ. ಇದೊಂದು ಬೇಜಾರು ವಿಷಯ ಅಂತ ಹೇಳಬೇಕು. ಸೊ 8GB ರ್ಯಾಮ್, 128GB ಬಂದ್ಬಿಟ್ಟು ನಮಗೆ ಎಷ್ಟಕ್ಕೆ ಸಿಗ್ತೈತೆ ಅಂದರೆ 24,000ಕ್ಕೆ. 8GB ರ್ಯಾಮ್, 256GB ರೋಮ್ ಬಂದ್ಬಿಟ್ಟು ಇದು ನಮಗೆ ಎಷ್ಟು ಸಿಗ್ತೈತೆ ಅಂದರೆ 26,000ಕ್ಕೆ. 12GB ರ್ಯಾಮ್, 256GB ರೋಮ್ಗೆ ನಮಗೆ ಎಷ್ಟು ಸಿಗ್ತೈತೆ ಅಂದರೆ ಇದು ಬಂದ್ಬಿಟ್ಟು 28,000. ಎಲ್ಲ ಸಖತ್ತಾಗಿದೆ ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪೇರ್ ಮಾಡಿಕೊಂಡ್ರೆ ನಥಿಂಗ್ ಫೋನ್ 2ಗಿಂತ 2A ಸಖತ್ತಾಗಿದೆ ಸ್ಪೆಸಿಫಿಕೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದೊಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ HMD ಅಂದರೆ ನೋಕಿಯಾ ಫ್ರೆಂಡ್ಸ್. ಸೊ ಒಂದು ಲೀಕ್ ಆಗಿದೆ. ಅದೇನಂದರೆ ನೋಡ್ತಾರ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಒಂಥರ ಡಿಫ್ರೆಂಟಾಗಿ ಒಂಥರ ಪ್ರೋಟೋಟೈಪು ತರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಪ್ರೋಟೋಟೈಪ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಲೀಕ್ ಆಗಿದೆ HMDಯಿಂದ. ನೋಡ್ತಾರ ಸ್ಕ್ರೀನ್ ತೋರಿಸ್ತಾನೆ. ಒಂಥರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಥರ ಇದೆ ಹಿಂದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ತಾರ ಸ್ಕ್ರೀನ್ ತೋರಿಸ್ತಾನೆ. ಒಂಥರ ಗೇಮಿಂಗ್ ಕಾನ್ಸೋಲ್ ಥರ, ಒಂಥರ ಗೇಮಿಂಗ್ ಫೋನು ವಿತ್ ಕಾನ್ಸೋಲು.
ಸೊ ಒಂಥರ ಡಿಫ್ರೆಂಟಾಗಿ ಒಂದು ಲೀಕ್ಸ್ ಬರ್ತಿರೋವಂಥದ್ದು. ನಾವು ಮುಂಚೆ ಹೇಳಿದ್ರಿ ಇದು ತರ್ತಾರಂಥ ಫೋನ್ಸು. ಸೊ ಇದೇ ನಾವು ಫ್ಯೂಚರಲ್ಲಿ ತರ್ಬೋದ ಫೋನ್ಸು ಡಿಸೈನ್ ಅಂತ ಗೊತ್ತಿಲ್ಲ, ಆದರೆ ಜಸ್ಟ್ ಈ ಥರ ಒಂದು ಲೀಕ್ಸ್ ರಿಸೀವ್ ಆಗಿರುವಂಥದ್ದು ಒಳ್ಳೆಯ ವಿಷಯ ಅಂತ ಹೇಳಬೇಕು. ನೋಡೋಣ ಯಾವಾಗ HMD ಅವರು ಮೊಬೈಲ್ನ ಗ್ಲೋಬಾಲಿ ಲಾಂಚ್ ಮಾಡ್ತಾರಂತ. ನಿಮಗೇನು ಅನಿಸುತ್ತೆ ಈ ಒಂದು ನ್ಯೂಸ್ ಕೇಳಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗಿಂದ. ಸ್ಯಾಮ್ಸಂಗ್ ಎಸ್ ಸೀರೀಸ್ ಬಗ್ಗೆ ಒಂದು ಟೀಸರ್ ಮಾಡ್ತಾರೆ. ನೋಡಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಟ್ವಿಟ್ಟರಲ್ಲಿ. ಸೊ ಟೀಸರ್ ಬರ್ತಿರುವಂಥದ್ದು ನನಗನ್ಸುತ್ತೆ ಇದು 1 ವೀಕ್ ಅಥವಾ 15 ಡೇಸಲ್ಲಿ ಈ ಒಂದು ಏನೈತಲ್ಲ ಎ ಸೀರೀಸು ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. A55 5G, A35 5G ಬರ್ತಿರುವಂಥದ್ದು ಅಂತ ಒಂದು ರೂಮರ್ಸು, ಗೊತ್ತಿಲ್ಲ, ನೋಡಬೇಕಾಗುತ್ತೆ. ಎ ಅಂದರೆ ಆಸಮ್, ಒಂದು ಒಳ್ಳೆಯ ಸೀರೀಸ್ ಅಂತ ಹೇಳಬೇಕು. ಸಖತ್ ಇರುವಂಥ ಒಂದು ಸೀರೀಸ್. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅವರು ಓನೇನು ಟ್ರೀಸ್ ಮಾಡಿದ್ದಾರೆ ಅಂತಾರೆ. ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಡಿಸ್ನಿದವರು ಫ್ರೀಯಾಗಿ ನೀವು ಈಗ ICC ಮೆನ್ಸ್ T20 ವರ್ಲ್ಡ್ ಕಪ್ ಸ್ಟಾರ್ಟರ್ ಹೋಗ್ತಾ ಇರೋಂಥದ್ದು ಜೂನ್ 1ನೇ ತಾರೀಕಿಗೆ. ಸೊ ಇದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅವೈಲೇಬಲ್ ಇರುತ್ತೆ, ಆದರೆ ಫ್ರೀಯಾಗಿ ನೋಡ್ಬೋದಂತೆ ಡಿಸ್ನಿಯವರು ಟೀಸ್ ಮಾಡಿದ್ದಾರೆ. ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥಮ್ಸಪ್ ಅಂತ ಹೇಳಬೇಕು ಡಿಸ್ನಿನವ್ರಿಗೆ. ಆದರೆ ಮುಂಚೆ ಇದು 480p ಫ್ರೀ ನೋಡ್ಬೋದಿತ್ತು, ಆದರೆ 1080pಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿತ್ತು. ಇದು ಹೇಳಿಲ್ಲ ಯಾವ ಕ್ಲಾರಿಟಿ ನೋಡ್ಬೋದು ಅಂತ, 1080p ಅಥವಾ 480p ಡೀಟೇಲ್ಸ್ ಬಂದಿಲ್ಲ. ಆದರೆ ಹೇಳ್ತಿದ್ರೆ ನೀವು ಫ್ರೀಯಾಗಿ ನೋಡಬಹುದು ಅಂತ. ಮುಂಚೆ ಜಿಯೋ ಸಿನಿಮಾದಲ್ಲಿ 4K ನೀವು ಫ್ರೀಯಾಗಿ ಜಿಯೋ ಸಿನಿಮಾದಲ್ಲಿ IPL ನೋಡ್ಬೋದಿತ್ತು. ಸೊ IPL ಈ ಸತಿ 2024 ಜಿಯೋ ಸಿನಿಮಾದಲ್ಲಿ ಫ್ರೀ ಅಂತ ಗೊತ್ತಿಲ್ಲ. ಆದರೆ ಇದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅವರು ಹೇಳಿದ ಪ್ರಕಾರ ICC ಮೆನ್ಸ್ T20 ವರ್ಲ್ಡ್ ಕಪ್ ಫ್ರೀಯಾಗಿ ಕೊಡ್ತಾರಂತೆ. ಆದರೆ ಯಾವ ಒಂದು ಕ್ವಾಲಿಟಿ ಅಂತ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್, ನೋಡಬೇಕಾಗುತ್ತೆ ಫ್ಯೂಚರಲ್ಲಿ ಯಾವ ಒಂದು ಕ್ವಾಲಿಟಿಯಾಗಿ ತರ್ಬೋದಂತ. 480p ಅಥವಾ 1080p. ನಿಮಗೇನು ಅನಿಸುತ್ತೆ ಈ ಒಂದು ನ್ಯೂಸ್ ಕೇಳಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನು ಮುಂದಿನ ಈ ನ್ಯೂಸ್ ಬಂದ್ಬಿಟ್ಟು ಗೂಗಲಿಂದ ಗೂಗಲ್ ಪಿಕ್ಸೆಲ್ 7 Pro ಇದು ಬಂದ್ಬಿಟ್ಟು ಈ ಒಂದು ಸೀರೀಸ್ಗೆ ಏನೈತಲ್ಲ ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ ಸರ್ಕಲ್ ಟು ಸರ್ಚ್ ಐತಲ್ಲ ಫ್ರೆಂಡ್ಸ್, ಈ ಒಂದು ಫ್ಯೂಚರು ಗೂಗಲ್ ಪಿಕ್ಸೆಲ್ 7 ಸೀರೀಸ್ಗೆ ತಂದಿದ್ದಾರೆ. ಯಾರು ಗೂಗಲ್ ಪಿಕ್ಸೆಲ್ 7 ಸೀರೀಸ್ ಯೂಸ್ ಮಾಡ್ತಾರೋ ದಯವಿಟ್ಟು ಒಂದು ಫೀಚರ್ ಬಂದಿದೆ, ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಇದು 8 ಸೀರೀಸ್ಗೂ ಮುಂಚೆ ಬಂದಿತ್ತು. ಮತ್ತು ರೂಮರ್ಸ್ ಬರ್ತಿದೆ ಏನಂದರೆ ಗೂಗಲ್ ಪಿಕ್ಸೆಲ್ 8a ನೆಕ್ಸ್ಟ್ ತಿಂಗಳು ಲಾಂಚ್ ಆಗುತ್ತಂತೆ. ಸೊ ಕಮ್ಮಿಂಗ್ ಸೂನ್ ಅಂತ. ಮತ್ತು ಬ್ಯಾಟ್ರಿ ಕೆಪಾಸಿಟಿ ಇನ್ನೂ ಜಾಸ್ತಿ ಮಾಡ್ತಿದ್ದಾರಂತೆ. 4952 mAh ಇರುವಂಥ ಒಂದು ಕೆಪಾಸಿಟಿ ಬ್ಯಾಟ್ರಿ ತರ್ತಾರಂತ ಒಂದು ರೂಮರ್ಸ್ ಫ್ರೆಂಡ್ಸ್. ಹೌದು, ನೋಡಬೇಕಾಗುತ್ತೆ, ಇದು ರೂಮರ್ಸ್ ಅಷ್ಟೇ. ಆದರೆ ನಾವು 7a 6a ಕಂಪೇರ್ ಮಾಡ್ಕೊಂಡು ಗೂಗಲ್ ಪಿಕ್ಸೆಲ್ದು ತುಂಬ ಬ್ಯಾಟ್ರಿ ಕೆಪಾಸಿಟಿ ಲೋ ಇತ್ತು ಅಂತ ಹೇಳಬೇಕು. ಸೊ ಪುಷ್ ಮಾಡಿದ್ದಾರೆ ಅಂದರೆ ಒಳ್ಳೆಯ ವಿಷಯ ಅಂತ ಹೇಳಬೇಕು. ನೋಡೋಣ ಫ್ರೆಂಡ್ಸ್, ಇದೆಲ್ಲ ಜಸ್ಟ್ ರೂಮರ್ಸ್, ನೋಡಬೇಕಾಗುತ್ತೆ. ಇದು ಇನ್ನು ಗೂಗಲ್ ಅವರು ಅಫಿಷಿಯಲ್ ಆಗಿ ಹೇಳಿಲ್ಲ. ಇನ್ನು ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗಿಂದ. ಸ್ಯಾಮ್ಸಂಗ್ S24 ಅಲ್ಟ್ರಾ ಆಯ್ತಲ್ಲ, ಅವರು ಒಂದು ಹೀಲಿಯಂ ಬಲೂನಲ್ಲಿ ಮೇಲೆ ಕಳಿಸಿದ್ದಾರೆ. ಸೊ ಅದು 500 ಕಿಲೋಮೀಟರ್ ಮೇಲೆ ಹೋಗಿದೆ. ಆಮೇಲೆ ಝೂಮ್ ಇನ್ ಮಾಡಿ ಫೋಟೋ ತಗೊಳ್ಳೋದು. ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾ ಇದೀನಿ ವಿಡಿಯೋ. ಸಖತ್ತಾಗಿ ಇದು ವೈರಲ್ ಆಗ್ತಿದೆ ಫ್ರೆಂಡ್ಸ್. ಹೌದು, ಇದು ಕ್ಯಾಮ್ರಾ ಟೆಸ್ಟ್ ಮಾಡ್ತಾ ಇರೋದು. ಇವತ್ತು ಕ್ಯಾಮ್ರಾ ಸ್ಯಾಮ್ಸಂಗು ವಿವೋದು ಈ ಎರಡು ಬ್ರ್ಯಾಂಡ್ ಕ್ಯಾಮ್ರಾ ಅಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೌದು, ಸಖತ್ತಾಗಿ ತೊಗೊಳುತ್ತೆ ಶಾರ್ಟ್ಸು, ಸಖತ್ತಾಗಿ ತೊಗೊಂಡಿದೆ. ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತಾ ಇದೀನಿ ಪಿಕ್ಚರ್ಸ್ ಎಲ್ಲ ಕ್ರೇಜಿಯಾಗಿದೆ ಅಂತ ಹೇಳಬೇಕು. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡ ತಿಳಿಸಿ. ಸೊ ಇಲ್ಲಿಗೆ ಟೆಕ್ ನ್ಯೂಸ್ ಮುಗ್ತಾ ಇದೀನಿ. ಈ ಒಂದು ಟೆಕ್ ನ್ಯೂಸ್ ಇಷ್ಟ ಆಗಿದ್ರೆ ದಯವಿಟ್ಟು ಟೆಕ್ ವಿರೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ದಯವಿಟ್ಟು ವಿಡಿಯೋ ದಯವಿಟ್ಟು
ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ದಯವಿಟ್ಟು ಹೇಗಿತ್ತು ಈ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರುಗಳಲ್ಲಿ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಟೆಕ್ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಫ್ರೆಂಡ್ಸ್. ಆಮೇಲೆ ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಮ್ಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.